ಜಾಸ್ತಿ ತಿನ್ನಲಿಕ್ಕೆ ಒಳ್ಳೆಯದಾಗೋದಿಲ್ಲ, ಸ್ವಲ್ಪ ಹುಳಿ ಸಿಹಿ ಆ ಥರದ ಟೇಸ್ಟು. ಯಾರೆಲ್ಲ ಇದನ್ನು ಟೇಸ್ಟ್ ಮಾಡಿದ್ದೀರಾ ಅಂತ ಹೇಳಿ. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಗಂಟೆ 3 ಆಯಿತು. 3 ಗಂಟೆ ಆಗುವಾಗ ನಾನು ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಇವತ್ತು ಒಂದು ಸ್ಪೆಷಲ್ 2 ವಸ್ತುವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ತುಂಬಾ ಅಪರೂಪ, ಹಳ್ಳಿ ಕಡೆ ಸಿಗ್ತದೆ, ಆದರೆ ಸಿಟಿ ಕಡೆ ಇದು ಸಿಗೋದಿಲ್ಲ. ಹಾಗಾಗಿ 2 ವಸ್ತು ನಿಮಗೆ ಯಾರಿಗೆಲ್ಲ ಗೊತ್ತಿದೆ ಅಂತ ನೋಡೋಣ. ಬನ್ನಿ ಇವಾಗ ಈ ವಸ್ತು ಏನೆಂದು ನೋಡೋಣ. ನೋಡಿ, ಒಂದು ವಸ್ತು ಇದು ಯಾರಿಗೆಲ್ಲ ಗೊತ್ತು, ಇರುವವರಿಗೆ ಹೆಚ್ಚಿನವರಿಗೆ ಗೊತ್ತು. ಇದಕ್ಕೆ ಕಾಡು ದ್ರಾಕ್ಷಿ ಅಂತ ಹೇಳ್ತಾರೆ. ನೋಡಲಿಕ್ಕೆ ನೋಡಿ ದ್ರಾಕ್ಷಿ ಥರನೇ ಇದೆ, ಕಾಡು ದ್ರಾಕ್ಷಿ ಅಂತ ಹೇಳ್ತಾರೆ. ಹಾಗೆಯೇ ಕೆಲವರು ಸನ್ಯಾಸಿ ಕಾಯಿ ಅಂತ ಹೇಳ್ತಾರಂತೆ, ಆದರೆ ಸರಿಯಾದ ಹೆಸರು ಏನು ಅಂತ ಗೊತ್ತಿಲ್ಲ. ಕಾಡು ದ್ರಾಕ್ಷಿನೇ ಆಗಿರಬಹುದು. ನೋಡಿ, ಇದರ ಬಳ್ಳಿಯಲ್ಲಿ ಆಗುವುದು. ನಮಗೆ ಕೂಡ ಇವಾಗ ಎಷ್ಟು ಸಿಕ್ಕಿದೆ, ಇದನ್ನು ಇವಾಗ ತೊಳೆದು ಉಪ್ಪಲ್ಲಿ ಹಾಕಿಡಬೇಕು. ನೋಡಿ, ಇನ್ನೊಂದು ಹೆಬ್ಬಲಸು ನೋಡಿ ಈ ಥರ ಇದೆ. ಇವಾಗ ಇದನ್ನು ಕೂಡ ನಾನು ಉಪ್ಪಲ್ಲಿ ಹಾಕಿಡ್ತೇನೆ. ಇದನ್ನು ಪ್ರಿಸರ್ವ್ ಮಾಡಿಡೋದು ಹೇಗೆ ಅಂತ ನಿಮಗೆ ತೋರಿಸ್ತೇನೆ. ಇದನ್ನು ಪ್ರಿಸರ್ವ್ ಮಾಡಿ ಇಡಬೇಕಿದ್ರೆ ಅದಕ್ಕಿಂತ ಮೊದಲು ಇದರ ಸಿಪ್ಪೆಯನ್ನೆಲ್ಲ ತೆಗಿಬೇಕು. ಹಾಗೆಯೇ ಮೇಣ ಎಲ್ಲ ಇದೆ. ಮೊದಲು ಅದರ ಸಿಪ್ಪೆಯನ್ನು ತೆಗೆದು ಮತ್ತೆ ಉಪ್ಪಲ್ಲಿ ಹಾಕಿಡೋದು. ಜೊತೆಗೇ ಇದಕ್ಕೆ ಮಾವಿನಕಾಯಿಯನ್ನು ಕೂಡ ಹಾಕಬೇಕು, ಇಲ್ಲಾಂದರೆ ಹುಳಿ ಸಾಕಾಗೋದಿಲ್ಲ. ಹಾಗಾಗಿ ಮಾವಿನಕಾಯಿ ಕೂಡ ಬೇಕಾಗ್ತದೆ. ನೋಡಿ, ಈ ಹೆಬ್ಬಲಸನ್ನು ಉಪ್ಪಲ್ಲಿ ಹಾಕಿಡಬೇಕಿದ್ರೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡು ಅದರಲ್ಲಿ ಉಪ್ಪನ್ನು ಹಾಕಿ ಇವಾಗ ಇದನ್ನು ಕುದಿಸಿಕೊಳ್ಬೇಕು. ಇಲ್ಲಿ ನೋಡಿ, ಉಪ್ಪು ಹಾಕಿ ನೀರನ್ನು ಕುದಿಸ್ತಾ ಇದ್ದೇನೆ. ನೀರು ಕುದಿಯಿತು, ಈಗ ಇದು ಸಾಕು. ಹಾಗೆಯೇ ಇಲ್ಲಿ ಬಿಸಿ ನೀರನ್ನು ತಣ್ಣಗೆ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದು ತಣ್ಣಗಾಗಬೇಕು ಚೆನ್ನಾಗಿ. ಇವಾಗ ಕೈಗೆ ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಬೇಕು, ಇಲ್ಲಾಂದರೆ ಅದರಲ್ಲಿ ಮೇಣ ತುಂಬ ಇರ್ತದೆ. ಸ್ವಲ್ಪ ಹಚ್ಚಿದರೆ ಸಾಕು. ಇನ್ನು ನೋಡಿ, ಈ ಥರ ತೆಗಿಬೇಕು. ಅದರ ಮುಳ್ಳು ಎಲ್ಲ ಹೋಗಬೇಕು. ನೋಡಿ, ಮೇಣ ನೋಡಿ. ನೋಡಿ, ಈ ಥರ ಇದರ ಹೊರಗಿನ ಮುಳ್ಳನ್ನು ತೆಗಿಬೇಕು. ಮುಳ್ಳನ್ನು ತೆಗೆದ ಕೂಡಲೇ ನಾವು ಇದನ್ನು ನೀರಲ್ಲಿ ಹಾಕಿಡಬೇಕು, ಯಾಕಂದರೆ ಇದು ಕಪ್ಪಗಾಗಿ ಬಿಡ್ತದೆ. ಹೊರಗಿನ ಸಿಪ್ಪೆಲ್ಲ ತೆಗೆದಾಯಿತು, ಮುಳ್ಳನ್ನೆಲ್ಲ ತೆಗೆದಾಯಿತು. ಹಾಗೆ ನೀರಲ್ಲಿ ಹಾಕಿಟ್ಟಿದ್ದೇನೆ. ಇನ್ನು ಇದನ್ನು ಸ್ವಲ್ಪ ಬೇಯಿಸಬೇಕು. ನೋಡಿ, ನೀರಲ್ಲಿ ಹಾಕಿಟ್ಟ ಕಾರಣ ಇದು ಕಪ್ಪಗಾಗಲಿಲ್ಲ. ಕಲರ್ ನೋಡಿ ತುಂಬಾ ಬಿಟ್ಟಿದೆ. ಇವಾಗ ಇದನ್ನು ತೆಗೆದು ಬೇರೆ ಪಾತ್ರೆಯಲ್ಲಿ ಹಾಕಿ ಇದರಲ್ಲಿ ನೀರು ಹಾಕಿ ಬಿಸಿ ಮಾಡಲಿಕ್ಕೆ ಇಡ್ತೇನೆ. ಆಮೇಲೆ ನೀರು ಬಿಸಿ ಆದಾಗ ಇದನ್ನು ಹಾಕಿ ಬೇಯಿಸಬೇಕು. ಜಾಸ್ತಿ ಬೇಯಬೇಕು ಅಂತಿಲ್ಲ, ಸ್ವಲ್ಪ ಬೆಂದರೆ ಸಾಕಾಗ್ತದೆ. ನೋಡಿ, ಇವಾಗ ನೀರು ಕೂಡ ಬಿಸಿ ಆಯಿತು. ಇವಾಗ ಹೆಬ್ಬಲಸನ್ನು ಹಾಕ್ತೇನೆ.
ಎಲ್ಲ ಹೆಬ್ಬಲಸನ್ನು ಹಾಕಿ ಆಯಿತು. ಇನ್ನು ಇದು ಸ್ವಲ್ಪ ಬೇಯಬೇಕು, ಜಾಸ್ತಿ ಬೇಯಬಾರ್ದು. ನೋಡಿ ಇವಾಗ ಹೆಬ್ಬಲಸು ಚೆನ್ನಾಗಿ ಕುದಿ ಬಂತು ಇದಕ್ಕೆ. ಹಾಗೆಯೇ ಸಾಫ್ಟ್ ಕೂಡ ಆಗಿದೆ. ಜಾಸ್ತಿ ಬೇಯಿಸಿದರೆ ಮುದ್ದೆ ಆಗ್ಬೋದು. ಹಾಗಾಗಿ ಸ್ವಲ್ಪ ಸಾಫ್ಟ್ ಆಗುವಾಗಲೇ ಇದನ್ನು ತೆಗಿಬೇಕು. ಸೇಮ್ ನಾವು ಮಾವಿನಕಾಯಿ ಬೇಯಿಸಿಡ್ತೇವಲ್ವ, ನೋಡಿ ಹೆಬ್ಬಲಸು ಈ ಥರ ಸಾಫ್ಟಾಗಿದೆ. ಇನ್ನು ಇದು ಚೆನ್ನಾಗಿ ತಣಿಬೇಕು. ತಂದ ಮೇಲೆ ಮತ್ತೆ ಉಪ್ಪು ನೀರಲ್ಲಿ ಹಾಕಿಡೋದು. ಇವಾಗ ಇದು ತಣ್ಣಗಾಗಿದೆ. ಇದನ್ನು ಇವಾಗ ನೀರಲ್ಲಿ ಹಾಕಿಡ್ತೇನೆ. ನಾನೊಂದು ಪ್ಲಾಸ್ಟಿಕ್ ಡಬ್ಬ ತೊಗೊಂಡಿದ್ದೇನೆ. ಇನ್ನು ಹೇಳಬೇಡಿ ಇದನ್ನು ಯೂಸ್ ಮಾಡಬಾರ್ದು ಅಂತೇಳಿ. ನನ್ನಲ್ಲಿ ಗ್ಲಾಸ್ ಇದ್ದು ಜಾರಿಲ್ಲ, ಹಾಗಾಗಿ ಇದರಲ್ಲಿ ಯೂಸ್ ಮಾಡೋದು. ಇವಾಗ ಇದನ್ನೆಲ್ಲ ಇದರಲ್ಲಿ ಹಾಕಿಡ್ತೇನೆ. ಹಾಗೆಯೇ ಇದಕ್ಕೆ ಮಾವಿನಕಾಯಿ ಕೂಡ ಹಾಕಬೇಕು. ಜಿಂಜರ್ ಜಿಂಜರ್ ಹೆಬ್ಬಲಸನ್ನು ಒಂದು ಬಾಟ್ಲಲ್ಲಿ ಹಾಕಿಟ್ಟಿದ್ದೇನೆ. ಅದಕ್ಕೆ ನೋಡಿ ನಾನು ಇಲ್ಲಿ ಉಪ್ಪಲ್ಲಿ ಹಾಕಿದ ಮಾವಿನಕಾಯಿಯನ್ನು ಹಾಕ್ತೇನೆ. ಈ ಹೆಬ್ಬಲಸು ಹಾಕುವಾಗ ಅದಕ್ಕೆ ಮಾವಿನಕಾಯಿಯನ್ನು ಹಾಕಬೇಕು. ನಾನಿಲ್ಲಿ ಉಪ್ಪಲ್ಲಿ ಹಾಕಿದ್ದನ್ನೇ ಹಾಕ್ತೇನೆ. ಇವಾಗ ನೋಡಿ ಎಲ್ಲವನ್ನು ಹಾಕಿ ಆಯ್ತಲ್ವ. ಇನ್ನು ಇವಾಗ ಉಪ್ಪು ನೀರನ್ನು ಹಾಕ್ತೇನೆ. ನಾನು ಕುದಿ ತರಿಸಿ ಇವಾಗ ತಣ್ಣಗೆ ಮಾಡಿಟ್ಟ ನೀರನ್ನು ಹಾಕ್ತೇನೆ. ಈ ಮಾವಿನಕಾಯಿ ಮುಳುಗುವ ತನಕ ನೀರನ್ನು ಹಾಕಬೇಕು. ಈ ಉಪ್ಪು ನೀರು ಸಾಕಾಗದಿದ್ದರೆ ನಾನು ಕುದಿಸಿ ತಣಿಸಿದ ನೀರಿದೆ, ಅದನ್ನು ಹಾಕ್ತೇನೆ. ಈಗ ನಾನು ತಣ್ಣಗಾದ ನೀರನ್ನು ಹಾಕ್ತೇನೆ. ಈ ಬಾಟಲ್ ಫುಲ್ ಆಗುವ ತನಕ ನೀರನ್ನು ಹಾಕ್ತೇನೆ. ನೋಡಿ ಹೆಬ್ಬಲಸನ್ನು ಉಪ್ಪಲ್ಲಿ ಹಾಕಿಟ್ಟಾಯಿತು. ಇನ್ನು ನಮಗೆ ಇದು ಸ್ವಲ್ಪ ದಿನದ ಕಳೆದ ಮೇಲೆ ಇದನ್ನು ತೆಗೆದು ಪದಾರ್ಥ ಮಾಡ್ಬೋದು. ಹಾಗೆಯೇ ಸಾಸಿವೆ ಒಗ್ಗರಣೆ ಕೂಡ ಮಾಡ್ಬೋದು. ಸಾಸಿವೆ ಒಗ್ಗರಣೆ ತುಂಬಾ ಒಳ್ಳೆಯದಾಗ್ತದೆ. ಹಾಗೆ ನಾನು ಈ ಮೆಥಡಲ್ಲಿ ಹಾಕಿದ್ದೇನೆ. ಮತ್ತು ಇನ್ನು ಯಾವ ಮೆಥಡಲ್ಲಿ ಹಾಕ್ತಾರೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರುವ ಹಾಗೆ ನಾನು ಹಾಕಿದೆ. ಕಳೆದ ವರ್ಷ ಸ್ವಲ್ಪ ಹಾಕಿದ್ದೆ, ಹಾಗೆ ಈ ಸಲ ಕೂಡ ಸ್ವಲ್ಪ ಸಿಕ್ಕಿತ್ತು, ಹಾಕಿದ್ದೇನೆ. ಮತ್ತು ಇದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇದು ನೆಕ್ಸ್ಟ್ ಡೇ ನಾನಿವಾಗ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೇನೆ. ಇವತ್ತು ಕೂಡ ಮಧ್ಯಾಹ್ನ ಮೇಲೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ಬೆಳಿಗ್ಗೆ ಸ್ವಲ್ಪ ವೀಳ್ಯದೆಲೆ ಕೆಲಸ ಇತ್ತು, ಮಧ್ಯಾಹ್ನ ತನಕ ಆ ಕೆಲಸ ಆಯಿತು. ಹಾಗೆಯೇ ಇವತ್ತು ಬೆಳಗಿನಿಂದ ಮೋಡನೇ. ಈ ಮೋಡಕ್ಕೆ ನನಗೆ ಫುಲ್ ತಲೆನೋವು ಹಾಗೂ ಶೀತ. ಆದರೂ ಕಷ್ಟಪಟ್ಟು ವೀಳ್ಯದೆಲೆ ಕೆಲಸ ಎಲ್ಲ ಮುಗಿಸಿದೆವು. ಹಾಗೆ 1 ಗಂಟೆ ಆಗುವಾಗ ವೀಳ್ಯದೆಲೆ ಕೆಲಸ ಆಯಿತು. ಹಾಗೆ ಆಮೇಲೆ ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಿ ಇವಾಗ ಮತ್ತೆ ವೀಡಿಯೋವನ್ನು ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆಯೇ ನಿನ್ನೆ ನಾನು ಸಾಯಂಕಾಲ ಹೆಬ್ಬಲಸನ್ನು ಉಪ್ಪಲ್ಲಿ ಹಾಕಿಟ್ಟಿದ್ದೆ. ಅಷ್ಟಾಗುವಾಗ ಕತ್ಲಾಗಿತ್ತು, ಮತ್ತು ನಾನು ವೀಡಿಯೋವನ್ನು ಕಂಟಿನ್ಯೂ ಮಾಡಲಿಲ್ಲ. ಹಾಗಾಗಿ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೇನೆ. ಹಾಗೆ ಕಾಡು ದ್ರಾಕ್ಷಿ ಇದೆ, ಅದನ್ನು ಇವಾಗ ತೊಳೆದು ಉಪ್ಪಲ್ಲಿ ಹಾಕಿಡಬೇಕು. ಮತ್ತು 2-3 ದಿವಸ ಬಿಟ್ಟು ಅದಕ್ಕೆ ಮಸಾಲ ಕಡಿದು ಉಪ್ಪಿನಕಾಯಿ ಮಾಡೋದು. ಹಾಗೆ ಇವಾಗ ಅದನ್ನು ಕೂಡ ಉಪ್ಪಲ್ಲೇ ಹಾಕಿಡಲಿಕ್ಕಿದೆ. ಹಾಗೆಯೇ ಹಣ್ಣಾದ ಹೆಬ್ಬಲಸು ಇದೆ. ಕೆಲವರಿಗೆ ಹೆಬ್ಬಲಸು ಹೇಗಿದೆ ಅಂತಲೇ ಗೊತ್ತಿಲ್ಲ. ಅಂದರೆ ಕೆಲವರು ನೋಡಿರ್ತಾರೆ, ಹಳ್ಳಿಯವರಿಗೆಲ್ಲ ಹೆಚ್ಚಿನವರಿಗೆ ಗೊತ್ತು. ಆದರೆ ಸಿಟಿಯಲ್ಲಿರೋರಿಗೆ ಇದು ಹೇಗಿದೆ, ಹಣ್ಣಾದಾಗ ಯಾವ ಥರ ಇರ್ತದೆ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಇವಾಗ ಹಣ್ಣಾದ್ದು ಇದೆ, ಅದನ್ನು ಕೂಡ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೇನೆ. ಅಷ್ಟು ಒಂದು ರುಚಿ ಅಂತಲ್ಲ, ಆದರೆ ಕೆಲವರಿಗಂತೂ ತುಂಬಾ ಇಷ್ಟ. ಇದು ಸ್ವಲ್ಪ ಹುಳಿ ಸಿಹಿ ಆ ಥರ ಇದೆ. ಹಾಗಾಗಿ ಕೆಲವರು ತುಂಬ ಇಷ್ಟಪಡ್ತಾರೆ. ನನಗಂತೂ ಅಷ್ಟು ಇಷ್ಟ ಅಂತ ಆಗಲಿಲ್ಲ, ನಿನ್ನೆ ನಾನು ತಿಂದೆ. ಹಾಗೆ ಇವತ್ತು ಕೂಡ ಇದೆ, ಅದನ್ನು ನಾನು ನಿಮಗೆ ಬಿಡಿಸಿ ತೋರಿಸ್ತೇನೆ. ಹಾಗೆಯೇ ಆಮೇಲೆ ಉಳಿದ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ. ಮೋಡ ತುಂಬಾ ಇದೆ, ಆದರೆ ಮಳೆ ಬರ್ತದಾ ಇಲ್ವಾ ಗೊತ್ತಿಲ್ಲ. ಗುಡುಗು ಎಲ್ಲ ಸ್ಟಾರ್ಟ್ ಆಗಿದೆ. ಹಾಗೆ ಒಂಥರ ಮೋಡ. ಇವತ್ತು ಬೆಳಗಿನಿಂದ ಒಂಚೂರು ಬಿಸಿಲಿಲ್ಲ, ಮೋಡನೇ. ಈ ಮೋಡಕ್ಕೆ ಶೀತ, ತಲೆನೋವು ಎಲ್ಲ ಸ್ಟಾರ್ಟ್ ಆಗಿದೆ. ಹಾಗೆ ಇವಾಗ ಮಧ್ಯಾಹ್ನ ಮೇಲೆ ಗುಡುಗು ಕೂಡ ಸ್ಟಾರ್ಟ್ ಆಗಿದೆ. ನೋಡಿ ಇಲ್ಲಿ ಹಣ್ಣಾದ 3 ಹೆಬ್ಬಲಸು ಇದೆ. ಇದನ್ನು ಇವಾಗ ತೆಗೆದು ತೋರಿಸ್ತೇನೆ ಹೇಗಿದೆ ಅಂತೇಳಿ. ಇದು ಸ್ವಲ್ಪ ಚಿಕ್ಕ ಹೆಬ್ಬಲಸು ಆದ ಕಾರಣ ಒಳಗೆ ಅಷ್ಟು ನಮಗೆ ಸೋಳೆ ಇಲ್ಲ, ಇದೆ ಸ್ವಲ್ಪ ಕಡಿಮೆ. ಕೆಲವೊಂದು ಹೆಬ್ಬಲಸು ತುಂಬಾ ದೊಡ್ಡದಾಗಿರ್ತದೆ. ನೋಡಿ ಇದರಲ್ಲಿ ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು.
ನೋಡಿ ಎಷ್ಟು ಒಳ್ಳೆ ಕಲ್ಲರ್ ನೋಡಿ, ಈ ಥರ ಇರ್ತದೆ ನೋಡಿ ಒಳಗಡೆ. ನೋಡಿ ಈ ಥರ ಹಲಸಿನ ಸೊಳೆಯಾಗೆ, ಆದರೆ ಚಿಕ್ಕದು, ಟೇಸ್ಟ್ ಸ್ವಲ್ಪ ಚೇಂಜ್. ಇವಾಗ ನೋಡಿ ಹೆಬ್ಬೆಲಸನ್ನು ತೆಗೆದೆ, ಹೊರಗಿನ ಈ ಮುಳ್ಳನ್ನೆಲ್ಲ ತೆಗೆದೆ. ಆದರೆ ಇದರಲ್ಲಿ ಜಾಸ್ತಿ ಸೊಳೆ ಇಲ್ಲ ನೋಡಿ, ಸ್ವಲ್ಪ ಕಡಿಮೆನೇ ಇದೆ. ಅಂದರೆ ಇದು ತುಂಬ ಚಿಕ್ಕದು, ಕೆಲವೊಂದು ತುಂಬ ದೊಡ್ಡದಾಗ್ತದೆ, ಅದರಲ್ಲಿ ತುಂಬ ಸೊಳೆ ಇರ್ತದೆ. ಇವಾಗ ನೋಡಿ ಇದರಲ್ಲಿ ಒಂದು 4-5 ಇದೆ ಅಷ್ಟೇ. ಇದರ ಬೀಜ ನೋಡಿ, ಚಿಕ್ಕ ಬೀಜ, ಜಾಸ್ತಿ ತಿನ್ನಲಿಕ್ಕೆ ಒಳ್ಳೆಯದಾಗೋದಿಲ್ಲ, ಸ್ವಲ್ಪ ಹುಳಿ ಸಿಹಿ ಆ ಥರದ ಟೇಸ್ಟು. ಯಾರೆಲ್ಲ ಇದನ್ನು ಟೇಸ್ಟ್ ಮಾಡಿದ್ದೀರಾ ಅಂತ ಹೇಳಿ. ನಿನ್ನೆ ನಾನು ಶಾರ್ಟ್ ವಿಡಿಯೋ ಹಾಕಿದ್ದೆ ಹೆಬ್ಬೆಲಸನ್ನು ಕಟ್ ಮಾಡಿ ತಿಂದದ್ದು. ಕೆಲವರು ಕಮೆಂಟ್ ಮಾಡಿದ್ದಾರೆ, ಕೆಲವರಿಗೆಲ್ಲ ಇಷ್ಟ ಅಂತೆ. ಹಾಗೆ ನೋಡಿ ಇಷ್ಟು ಕಾಡು ದ್ರಾಕ್ಷಿ ಇದೆ. ಹಾಗೆಯೇ ಈ ಕಾಡು ದ್ರಾಕ್ಷಿಯನ್ನು ತಂದ ಕೂಡಲೇ ನಾವು ಇದನ್ನು ಉಪ್ಪಲ್ಲಿ ಹಾಕಿಡಬಾರ್ದು, ಸ್ವಲ್ಪ ಬಾಡಬೇಕು. ಇದು ಬೇಗನೆ ಹಾಕಿದರೆ ಸ್ವಲ್ಪ ತುರಿಕೆ ಎಲ್ಲ ಇರ್ತದೆ, ಹಾಗಾಗಿ ಇದನ್ನು ಬಾಡಿ ಆದಮೇಲೆ ಇದನ್ನು ಹಾಕ್ಕೊಳ್ಬೇಕು. ಹಾಗೆ ಇವಾಗ 2 ದಿವಸ ಆಯಿತು, ಇವತ್ತು ನಾನು ಉಪ್ಪಲ್ಲಿ ಹಾಕಿಡ್ತೇನೆ. ಮೊದಲಿಗೆ ಇದನ್ನೆಲ್ಲ ಬಿಡಿಸ್ತೇನೆ. ಅವರ ವಿಡಿಯೋ ನೋಡಿ ಮಾತ್ರ ಗೊತ್ತು, ಹಾಗೆ ಬೇರೆಯವರ ವಿಡಿಯೋ ನೋಡಿಯೇ ಇವಾಗ ಉಪ್ಪಿನಕಾಯಿಯನ್ನು ಕೂಡ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಹೇಗೆ ಅಂತ ಗೊತ್ತಿಲ್ಲ, ಯಾಕೆಂದರೆ ಫಸ್ಟ್ ಟೈಮ್ ನೋಡೋದು, ಫಸ್ಟ್ ಟೈಮ್ ಉಪ್ಪಲ್ಲಿ ಹಾಕಿಡೋದು. ಕೆಲವು ಕಡೆ ಎಲ್ಲ ಇದು ಕಾಡಲ್ಲಿ ತುಂಬ ಬೆಳೀತದೆ ಅಂತೆ, ಆದರೆ ನಮ್ಮ ಈ ಊರಲ್ಲಿ ನನಗೆ ಗೊತ್ತಿಲ್ಲ. ಇದು ನಮ್ಮ ಹತ್ತಿರದ ಊರಲ್ಲೇ ಆದ್ದು, ಅವರು ನಮಗೆ ಕೊಟ್ಟರು. ಹಾಗೆ ನೋಡಬೇಕು ಉಪ್ಪಿನಕಾಯಿ ಹಾಕಿ ಆದಾಗ ಇದರ ಟೇಸ್ಟ್ ಎಲ್ಲ ಹೇಗಿದೆ ಅಂತೇಳಿ. ಇದರ ಕಾಯಿಗಳಿಗೆ ವಿಶೇಷವಾದ ರುಚಿ ಅಂತ ಏನಿಲ್ಲ ಅಂತೆ. ಮಸಾಲೆ ಎಲ್ಲ ಹಾಕಿ ಆದಮೇಲೆ ಉಪ್ಪಿನಕಾಯಿ ಜೊತೆಗೆ ಮಸಾಲದ ಜೊತೆಗೆ ಟೇಸ್ಟ್ ಆಗ್ತದಂತೆ. ನೋಡಿ, ನೋಡಲಿಕ್ಕೆ ಎಲ್ಲ ದ್ರಾಕ್ಷಿ ಥರನೇ, ಆದರೆ ಇದು ಉಪ್ಪಲ್ಲಿ ಹಾಕಿಡಬೇಕಿದ್ರೂ ಕೂಡ ಎಳತ್ತು ಸಿಗಬೇಕಂತೆ. ಅದರಲ್ಲಿರುವ ಕಸವನ್ನೆಲ್ಲ ತೆಗಿತೇನೆ ಮೊದಲು, ಮತ್ತು ಚೆನ್ನಾಗಿ ತೊಳೆದು ನೀರಿನ ಪಸೆ ಎಲ್ಲ ಹೋದ್ಮೇಲೆ ಉಪ್ಪಲ್ಲಿ ಹಾಕಿಡ್ತೇನೆ. ನೋಡಿ ಇವಾಗ ಎಲ್ಲವನ್ನು ಬಿಡಿಸಿ ಆಯಿತು. ಇನ್ನು ಇದಕ್ಕೆ ನೀರು ಹಾಕಿ ತೊಳಿತೇನೆ. 1-2 ಸಾರಿ ಚೆನ್ನಾಗಿದ್ದನ್ನು ತೊಳಿಬೇಕು, ಧೂಳೆಲ್ಲ ಇರ್ತದಲ್ವಾ. ಇವಾಗ ನಾನು ಇಲ್ಲೊಂದು ಪ್ಲಾಸ್ಟಿಕ್ ಡಬ್ಬ ತೊಗೊಂಡಿದ್ದೇನೆ, ಅದರಲ್ಲಿ ಹಾಕಿಡ್ತೇನೆ. ಇವಾಗ ನೋಡಿ ಇಲ್ಲಿ ನಾನು ನೀರಿನ ಪಸೆ ಹೋಗಲಿಕ್ಕೆ ಹಾಕಿಟ್ಟಿದ್ದೇನೆ. ನೀರಿನ ಪಸೆ ಸ್ವಲ್ಪ ಹೋದ್ಮೇಲೆ ಮತ್ತೆ ನಾನು ಉಪ್ಪಲ್ಲಿ ಹಾಕಿಡ್ತೇನೆ, ಅಥವಾ ಬಟ್ಟೆಯಲ್ಲಿ ಒರೆಸಿ ಕೂಡ ಹಾಕ್ಬೋದು ಉಪ್ಪಲ್ಲಿ. ನೋಡಿ ಇವಾಗ ಸ್ವಲ್ಪ ಬಟ್ಟೆಯಲ್ಲಿ ಒರೆಸಿ ಪಸೆ ತೆಗೆದು ತಂದೆ, ಇನ್ನು ಉಪ್ಪಲ್ಲಿ ಹಾಕಿಡ್ತೇನೆ. ನೋಡಿ ಇಷ್ಟಾಯಿತು. ಇವಾಗ ಉಪ್ಪಲ್ಲಿ ಹಾಕಿಟ್ಟಾಯಿತು, ಇನ್ನು ಸ್ವಲ್ಪ ಉಪ್ಪು ಹಾಕ್ತೇನೆ. ಇವಾಗ ಉಪ್ಪಲ್ಲಿ ಹಾಕಿಡುವ ಕೆಲಸ ಆಯಿತು. ಇನ್ನು 2 ಅಥವಾ 3 ದಿವಸ ಬಿಟ್ಟು ಇದಕ್ಕೆ ನಾನು ಕಡ್ದಾಕ್ತೇನೆ. ನಾವಿಲ್ಲಿ ಸ್ವಲ್ಪ ಗೆಣಸನ್ನು ನೆಟ್ಟಿದ್ದೆವು, ಹಾಗೆ ತುಂಬ ದಿವಸ ಆಯಿತು, ಹೆಗ್ಗಣ ಬಂದು ಎಲ್ಲ ಅಗೆದು ತಿಂತಾ ಇದೆ. ಹಾಗೆ ಇವತ್ತು ಸ್ವಲ್ಪ ಒಂದು ಸೈಡ್ ತೆಗೆದು ನೋಡೋಣ ಅಂತ ಬಂದೆ. ಹಾಗೆ ನನಗೆ ಇವಾಗ 4 ಸಿಕ್ಕಿತ್ತು, ಅದನ್ನು ಇವಾಗ ನನಗೆ ಬೇಯಿಸಬೇಕು. ನೋಡಿ ಎಲ್ಲ ಕಡೆ ಒಕ್ಕಿದೆ, ಅಂದರೆ ಅದು ಗೆಣಸನ್ನು ನೆಟ್ಟರೆ ಹೆಗ್ಗಣ ಬಿಡೋದಿಲ್ಲ.
ಎಲ್ಲಿದ್ದರೂ ಅದನ್ನು ಅಗೆದು ತಿಂದು ಖಾಲಿ ಮಾಡ್ತದೆ. ಹಾಗೆ ಅಲ್ಲೆಲ್ಲ ತಿಂದಿದೆ. ಹಾಗೆ ನನಗೆ ಸೈಡಲ್ಲಿ ಒಂದು 3 ಸಿಕ್ಕಿತ್ತು. ಹಾಗೆಯೇ ಕೊನೆಯದಾಗಿ ಉಳಿದ ಕೆಲವು ಮಾವಿನ ಹಣ್ಣು ಮೇಲ್ಗಡೆ ಇರೋದು ಹಣ್ಣಾಗಿ ಬೀಳ್ತಾ ಇದೆ. ಹಾಗೆ 1, 2, 3 ಸಿಕ್ಕಿತ್ತು. 3 ಮಾವಿನ ಹಣ್ಣು ಸಿಕ್ಕಿದೆ. 3 ಕೂಡ ಹಣ್ಣಾಗಿದೆ. ಚೆನ್ನಾಗಿದೆಯಾ ಇಲ್ವಾ ಗೊತ್ತಿಲ್ಲ, ಯಾಕೆಂದರೆ ನಮ್ಮ ಮರದಲ್ಲಿ ಈ ಸಲ ಮಾವಿನ ಹಣ್ಣು ಅದೆಲ್ಲ ಹಾಳಾಗುವುದೇ. ಒಂದು ತಿನ್ನಬೇಕಿದ್ರೆ 4-5 ಕಟ್ ಮಾಡಬೇಕಾಗ್ತಿತ್ತು. ಹಾಗೆ ಇವಾಗ ಮುಗೀತು. ಎಲ್ಲರಿಗೂ ನಾವು ಹಂಚಿದೆವು. ಚೆನ್ನಾಗಿರೋದೆಲ್ಲ ಬೇರೆಯವರಿಗೆ ಕೊಟ್ಟೆವು, ಕೆಲವು ನಾವು ತಿಂದೆವು. ಮಳೆ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಯಿತು. ಮೋಡ ನೋಡಿ, ಗುಡುಗಂತೂ ತುಂಬ ಇದೆ, ನಿಮಗೆ ಕೇಳ್ತಿರ್ಬೋದು. ಪಿರಿ ಮಳೆ ಸ್ಟಾರ್ಟ್ ಆಯಿತು ಇವಾಗ. ಮಿಂಚು ಕೂಡ ಇದೆ, ಗುಡುಗು ಕೂಡ ಇದೆ. ಚೆನ್ನಾಗಿ ಬರಬೇಕು ಬಂದರೆ. ನೋಡಿ ಮಿಂಚು. ಇವಾಗ 4:45 ಆಯಿತು. ಮೋಡ ತುಂಬ ಜೋರಿದೆ ನೋಡಿ. ಚೆನ್ನಾಗಿ ಬರಬೇಕು ಮಳೆ ಬಂದರೆ, ಇಲ್ಲಾಂದರೆ ಸೆಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಷ್ಟು ಜೋರು ಸೆಕೆ ಆಗ್ತದೆ. ಬೆಳಗಿನಿಂದ ಮೋಡ ಅದಕ್ಕೆ ಸಾರ್ಥಕ ಆಯಿತು. ಒಳ್ಳೆ ಮಳೆ ಬಂತು. ಇನ್ನೂ ಬರ್ತಾನೆ ಇದೆ. ಒಂದು 15 ನಿಮಿಷ ಆಯಿತು ಮಳೆ ಬರ್ತಾ ಇದೆ. ಮಳೆ ಬಂದ ಮೇಲೆ ನಮ್ಮ ಈ ಹೂ ನೋಡಿ, ಮೊನ್ನೆಯಿಂದ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇತ್ತು ಅಲ್ವಾ, ಹಾಗಾಗಿ ಹೂ ನೋಡಿ ತುಂಬಾ ಆಗಿದೆ. ನಾಯಿ ಗೂಡಿನ ಮೇಲೆ ಫುಲ್ ಕವರ್ ಆಗಿದೆ ಇವಾಗ. ಬೆಳಗಿನ ಮೋಡ ಆದ ಕಾರಣ ನಮಗೆ ಸ್ನಾನ ಮಾಡಲಿಕ್ಕೆ ಬಚ್ಚಲು ಒಲೆಗೆ ಕೂಡ ಬೆಂಕಿ ಹಾಕಬೇಕಾಯಿತು ನೋಡಿ. ಹಾಗೆ ಇವಾಗ ತೆಂಗಿನಕಾಯಿ ಸುಳಿದ ಸಿಪ್ಪೆ ಎಲ್ಲ ಇದೆ, ಅದನ್ನೆಲ್ಲ ಹಾಕಿಬಿಡೋದು. ಮಳೆ ಕಡಿಮೆ ಆಯಿತು. ಇನ್ನೂ ಕೂಡ ಹನಿ ಹನಿ ಬರ್ತಾ ಇದೆ. ಹಾಗೆಯೇ ಮಳೆ ಬಂದು ನಿಂತ ಮೇಲೆ ನಮ್ಮ ಮನೆ ಎದುರುಗಡೆ ಹೇಗೆ ಕಾಣ್ತದೆ ನೋಡಿ. ಸ್ವಲ್ಪ ಮೊನ್ನೆಯಿಂದ ಸ್ವಲ್ಪ ಸ್ವಲ್ಪ ಮಳೆ ಬಂದು ಇವಾಗ ಸ್ವಲ್ಪ ಹಚ್ಚ ಹಸಿರಾಗಿ ಕಾಣ್ತಾ ಇದೆ. ಹಾಗೆಯೇ ಇವತ್ತಿನ ಈ ಸಿಂಪಲಾದ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.